ಸೊ ಪ್ರಾಧಿಕಾರ ಮೂಲಕ ದೇಗುಲ ವಶ ಪಡೆಯೋದಕ್ಕೆ ಸರ್ಕಾರ ಮುಂದಾಗ್ತಾ ಇದೆ ಅನ್ನೋದು ಆರೋಪ. ಸರ್ಕಾರದ ವಿರುದ್ಧ ಸಂಸದ ಯದುವೀರ್ ಒಡೆಯರವರು ನೇರವಾಗಿ ಕಿಡಿಕಾರಿದ್ದಾರೆ. ಧರ್ಮದ ವಿಚಾರಕ್ಕೆ ಧಕ್ಕೆ ಬಂದ್ರೆ ನಾವು ಹೋರಾಟ ಮಾಡಬೇಕಾಗುತ್ತೆ. ಈಗಾಗಲೇ ಈ ಬಗ್ಗೆ ಕಾನೂನು ಹೋರಾಟ ನಡೆಸಲಾಗಿದೆ. ಮುಂದೆಯೂ ಕೂಡ ಈ ಬಗ್ಗೆ ಹೋರಾಟ ಮಾಡ್ತೀವಿ ಅನ್ನುವಂಥದ್ದನ್ನ ಯದುವೀರ್ ಅವರು ಸೂಚನೆ ಕೊಟ್ಟಿದ್ದಾರೆ. ಸೊ ಹೀಗೆ ರಾಜವಂಶಸ್ಥರು ವರ್ಸಸ್ ಸರ್ಕಾರದ ನಡುವೆ ನಡೀತಾ ಇದ್ದಂಥ ಒಂದು ಆ ಜಟಾಪಟಿ, ಆ ಹಗ್ಗ ಜಗಾಟ ಈಗ ಮತ್ತೆ ಆರಂಭವಾದ ರೀತಿಯಲ್ಲಿ ಕಾಣಿಸ್ತಾ ಇದೆ. ಅದಕ್ಕೋಸ್ಕರನೇ ಡಿ ಕೆ ಶಿವಕುಮಾರ್ ಅವರು ಕೊಟ್ಟಂಥ ಹೇಳಿಕೆಯ ವಿರುದ್ಧವಾಗಿ ಯದುವೀರ್ ಅವರು ಕೂಡ ಸಿಡಿದೆದ್ರು. ಹಾಗೆ ಪ್ರಮೋದಾದೇವಿ ಒಡೆಯರವರು ಕೂಡ ಒಂದು ಲೆಟರ್ ಪ್ರಕಟಣೆಯ ಮೂಲಕ ಅದನ್ನು ಹೇಳಿದ್ದಾರೆ. ಹೀಗೆ ಮಾಡುವಂಥದ್ದು ಸರಿಯಲ್ಲ, ಹಿಂದೂ ಭಾವನೆಗಳಿಗೆ ಧಕ್ಕೆ ತರ್ತಾ ಇದ್ದೀರಿ, ಹಿಂದೂ ದೇಗುಲಗಳ ಮೇಲೆ ಅಟ್ಯಾಕ್ ಆಗ್ತಾ ಇದೆ ಅಂತ ಹೇಳಿ ಕಿಡಿಕಾರ್ತಾ ಇದ್ದಾರೆ. ಬನ್ನಿ ಮತ್ತಷ್ಟು ಡೀಟೇಲ್ಸ್ ಪಡೆಯೋಣ. ನಮ್ಮ ಪ್ರತಿನಿಧಿ ಹರೀಶ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಹರೀಶ್, ಈಗ ಮೊದಲು ಆರಂಭವಾಗಿದ್ದು ದಸರಾ ಈ ಬಾರಿ ಯಾರು ಉದ್ಘಾಟನೆ ಮಾಡಬೇಕು ಅಂತೇಳಿ, ಅಲ್ಲಿಂದ ಆರಂಭವಾದಂಥದ್ದು ಈಗ ಚಾಮುಂಡಿ ಬೆಟ್ಟದವರೆಗೂ ಬಂದು ನಿಂತಿದೆ. ಈಗ ಮತ್ತೊಮ್ಮೆ ಪ್ರಾಧಿಕಾರ ರಚನೆಯ ವಿಚಾರ ಮುನ್ನೆಲೆಗೆ ಬಂದಿರುವಂಥದ್ದು. ಇದ್ರ ಬಗ್ಗೆ ಸರ್ಕಾರ ಮತ್ತೆ ರಾಜವಂಶಸ್ಥರ ನಡುವೆ ನಡೀತಾ ಇರುವಂತಹ ಹಗ್ಗ ಜಗಾಟ. ಬಟ್ ಸ್ಟಿಲ್ ಇದು ಹೈಕೋರ್ಟ್ನಲ್ಲಿ ಕೇಸ್ ಪೆಂಡಿಂಗ್ ಇದೆ ಅಂತ ಅನ್ಸುತ್ತೆ. ಈ ವಿಚಾರವಾಗಿ ಈ ಕಡೆ ರಾಜಕೀಯವಾಗಿ ಹೇಗೆ ಡೆವಲಪ್ಮೆಂಟ್ಸ್ ನಡೀತಾ ಇದೆ ಈಗ? ಹೌದು ರೆಹಮಾನ್, ಬಾನು ಮುಷ್ತಾಕ್ ಅವರನ್ನ ಈ ಬಾರಿಯ ದಸರಾ ಉದ್ಘಾಟನೆಗೆ ಆಯ್ಕೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ವಿವಾದಗಳು ಸೃಷ್ಟಿ ಆಗ್ತಾ ಇರುವಂತಹದ್ದು. ಮುಖ್ಯವಾಗಿ ಬಿಜೆಪಿ ಇದನ್ನ ಮೊದಲು ವಿರೋಧವನ್ನ ಮಾಡ್ತು. ಅಂತಹ ಸಂದರ್ಭದಲ್ಲಿ ಮೈಸೂರು ಸಂಸದರಾಗಿರ್ತಕ್ಕಂತಹ ಯದುವೀರ್ ಒಡೆಯರ್ ಅವರು ಕೂಡ ಬಾನು ಮುಷ್ತಾಕ್ ಅವರು ಈ ಒಂದು ದಸರಾ ಉದ್ಘಾಟನೆ ಮಾಡೋದ್ರಿಂದ ಯಾವುದೇ ರೀತಿಯಾದಂತಹ ಸಮಸ್ಯೆ ಇಲ್ಲ ಅನ್ನುವಂಥದ್ದನ್ನ ಸ್ಪಷ್ಟಪಡಿಸಿದ್ರು. ಯಾವಾಗ ಡಿ ಕೆ ಶಿವಕುಮಾರ್ ಅವರು ಚಾಮುಂಡಿ ಬೆಟ್ಟ ಅನ್ನುವಂಥದ್ದು ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂತ ಹೇಳಿಕೆಯನ್ನು ಕೊಟ್ಟರು, ಅದು ಮತ್ತೊಂದು ರೀತಿಯಾದಂತಹ ಸಂಘರ್ಷಕ್ಕೆ ಕಾರಣ ಆಯಿತು. ಮತ್ತೆ ಯದುವೀರ್ ಅವರು ಕೂಡ ಈ ಒಂದು ಹೇಳಿಕೆಯನ್ನು ವಿರೋಧಿಸಿದ್ರು. ಮತ್ತೆ ಬಿಜೆಪಿಯ ನಾಯಕರುಗಳು ಕೂಡ ಡಿ ಕೆ ಶಿವಕುಮಾರ್ ಅವರ ಹೇಳಿಕೆಯನ್ನು ವಿರೋಧಿಸಿದ್ರು. ಡಿ ಕೆ ಶಿವಕುಮಾರ್ ಅವರು ಇದಕ್ಕೆ ಸ್ಪಷ್ಟನೆಯನ್ನು ಕೊಟ್ಟರು. ನಾನು ಕೇವಲ ಹಿಂದೂಗಳಿಗೆ ಮಾತ್ರ ಸೇರಿದ್ದಲ್ಲ ಅಂತಂದ್ರೆ ಕೇವಲ ಹಿಂದೂಗಳಿಗೆ ಆಸ್ತಿ ಅಲ್ಲ ಅನ್ನುವಂತ ನಿಟ್ಟಿನಲ್ಲಿ ನಾನು ಹೇಳಿಲ್ಲ. ಎಲ್ಲಾ ಧರ್ಮದವರು, ಎಲ್ಲಾ ಜಾತಿಯವರು ಹೋಗಿ ಈ ಒಂದು ದೇವಸ್ಥಾನದಲ್ಲಿ ಪೂಜೆಯನ್ನ ಮಾಡಬಹುದು, ದೇವಿಯ ದರ್ಶನವನ್ನ ಪಡೆಯಬಹುದು. ಮತ್ತೆ ಯಾರಿಗೂ ಕೂಡ ನಿರ್ಬಂಧ ಇಲ್ಲ, ಇಂಥವ್ರು ಬರಬಾರ್ದು ಅನ್ನುವಂತ ನಿರ್ಬಂಧ ಇಲ್ಲ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಅವರು ಕೂಡ ಸ್ಪಷ್ಟಪಡಿಸಿದ್ರು. ಆದ್ರೂ ಕೂಡ ಪ್ರಮೋದ ದೇವಿ ಅವರು ಒಂದು ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ. ಈ ಒಂದು ಏನು ಕೇವಲ ಹಿಂದೂಗಳದ ಮಾತ್ರ ಅಲ್ಲ, ಕೇವಲ ಹಿಂದೂಗಳ ಆಸ್ತಿ ಅಲ್ಲ ಅನ್ನುವಂಥದ್ದನ್ನ ಡಿ ಕೆ ಶಿವಕುಮಾರ್ ಹೇಳಿಕೆ ಕೊಟ್ಟಿದ್ದಾರೆ. ಹಾಗಾದ್ರೆ ಮತ್ತೆ ಹಿಂದೂಗಳದಲ್ಲ ಅಂತಂದ್ರೆ ಮುಜರಾಯಿ ಇಲಾಖೆಗೆ ಯಾಕೆ ಈ ಒಂದು ದೇವಾಲಯವನ್ನ ಸೇರಿಸಲಾಗಿದೆ, ಮತ್ತೆ ಪ್ರಾಧಿಕಾರ ರಚನೆ ಮಾಡಬೇಕು ಅನ್ನುವಂತಹ ತಯಾರಿಗಳು ಯಾಕೆ ನಡೀತಾ ಇದೆ ಅನ್ನುವಂತಹದ್ದನ್ನು ಕೂಡ ಪ್ರಮೋದ ದೇವಿಯವರು ಪ್ರಶ್ನೆ ಮಾಡಿದ್ದಾರೆ. ಇಲ್ಲಿಗ ಪ್ರಾಧಿಕಾರದ ಇಶ್ಯೂ ಈಗ ಮತ್ತೆ ವಿವಾದ ಸೃಷ್ಟಿಯಾಗಿರುವಂತಹದ್ದು. ಮಲೆ ಮಹದೇಶ್ವರ ದೇವಸ್ಥಾನವನ್ನ ಮತ್ತೆ ಇಡೀ ಪರಿಸರವನ್ನ ಮೇಂಟೈನ್ ಮಾಡಲಿಕ್ಕೆ ಮತ್ತೆ ಇಡೀ ಆಡಳಿತ ವ್ಯವಸ್ಥೆಯನ್ನು ನೋಡ್ಕೊಳ್ಳಿಕ್ಕೆ ಪ್ರಾಧಿಕಾರವನ್ನ ಮಾಡಿಕೊಳ್ಳಲಾಗಿದೆ. ಅದೇ ರೀತಿಯಾಗಿ ಚಾಮುಂಡಿ ದೇವಸ್ಥಾನಕ್ಕೂ ಕೂಡ ಪ್ರಾಧಿಕಾರವನ್ನ ಮಾಡಬೇಕು ಅನ್ನುವಂಥದ್ದು ಸರ್ಕಾರ ಮುಂದಾಗಿತ್ತು. ಮತ್ತೆ ಸಚಿವ ಸಂಪುಟ ಸಭೆಯನ್ನು ಕೂಡ ಅಲ್ಲಿ ನಡೆಸಿದಂತಹದ್ದು. ಇಂತಹ ಸಂದರ್ಭದಲ್ಲಿ ಪ್ರಮೋದ ದೇವಿಯವರು ಮತ್ತೆ ರಾಜ ಮನೆತನ ಈ ಒಂದು ಪ್ರಾಧಿಕಾರದ ರಚನೆಯ ವಿರುದ್ಧ ಹೋರಾಟವನ್ನ ನಡೆಸಿದ್ರು. ಅದು ಈಗ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿರುವ ಹಂತದಲ್ಲಿದೆ. ಈಗ ಹೈಕೋರ್ಟ್ ನಲ್ಲಿ ಸ್ಟೇ ಆಗಿದೆ ಅಂದ್ರೆ ಯಾವುದೇ ರೀತಿಯಂತ ಈ ಪ್ರಾಧಿಕಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸರ್ಕಾರ ಯಾವುದೇ ರೀತಿಯಾದಂತ ಇನ್ನೊಂದು ಹೆಜ್ಜೆ ಮುಂದಿಡಬಾರದು ಅನ್ನುವಂತ ನಿಟ್ಟಲ್ಲಿ ಹೈಕೋರ್ಟ್ ಕೂಡ ಈಗ ಸೂಚನೆಯನ್ನ ಕೊಟ್ಟಿರುವಂತಹದ್ದು. ಇಂತಹ ಸಂದರ್ಭದಲ್ಲಿ ಇದ್ದಕ್ಕಿದ್ದಂತೆ ಪ್ರಾಧಿಕಾರದ ರಚನೆ ವಿಚಾರ ಯಾಕೆ ಮುನ್ನೆಲೆಗೆ ಬಂತು ಅನ್ನುವಂಥದ್ದು ಕೂಡ ಈಗ ಚರ್ಚೆ ಕಾರಣ ಆಗಿರುವಂತಹದ್ದು. ಯಾಕಂದ್ರೆ ಒಂದ್ ಕಡೆ ಈಗ ದಸರಾ ಶುರು ಆಗ್ಬೇಕಾಗಿದೆ. ಬಾನು ಮುಷ್ತಾಕ್ ಅವರನ್ನ ದಸರಾ ಉದ್ಘಾಟಕರಾಗಿ ಆಯ್ಕೆ ಮಾಡಿರುವಂತದ್ದು ಕೂಡ ತೀವ್ರ ವಿರೋಧ ವ್ಯಕ್ತ ಆಗ್ತಿದೆ. ಮೊದಲು ಅದನ್ನ ಸ್ವಾಗತವನ್ನ ರಾಜ ಮನೆತನ ಮಾಡಿದ್ರು ಕೂಡ ಈಗ ಅದಕ್ಕೆ ವಿರೋಧವನ್ನ ವ್ಯಕ್ತಪಡಿಸಿದೆ. ಯಾಕಂದ್ರೆ ಬಿಜೆಪಿ ನಾಯಕರುಗಳು ಇದನ್ನ ವಿರೋಧ ವ್ಯಕ್ತಪಡಿಸಿದ್ರು, ಯದುವೀರ್ ಅವರು ಸ್ವಾಗತವನ್ನ ಮಾಡಿದ್ರು. ಆದರೆ ಈಗ ಪ್ರಮೋದ ದೇವಿ ಅವರು ಕೂಡ ಪರೋಕ್ಷವಾಗಿ ಕೂಡ ಇದನ್ನ ವಿರೋಧವನ್ನ ಮಾಡ್ತಾ ಇದ್ದಾರೆ. ಪ್ರಾಧಿಕಾರವನ್ನ ಮುನ್ನೆಲೆಗೆ ಇಟ್ಕೊಂಡು ಈಗ ಸರ್ಕಾರದ ವಿರುದ್ಧ ರಾಜ ಮನೆತನ ಹೋರಾಟಕ್ಕೆ ಇಳಿದಿರುವಂತಹದ್ದು. ಈಗ ಸರ್ಕಾರ ಕೂಡ ಇದಕ್ಕೆ ಸ್ಪಷ್ಟನೆಯನ್ನು ಕೊಡಬೇಕಾದ. ಯಾಕಂತಂದ್ರೆ ಸರ್ಕಾರ ನಿರ್ಧಾರ ಮಾಡಿ ಆಗಿದೆ ಪ್ರಾಧಿಕಾರ ರಚನೆ ಮಾಡಬೇಕು ಅಂತ. ಆದ್ರೆ ರಾಜ ಮನೆತನಕ್ಕೆ ಇದು ವಿರೋಧ ವ್ಯಕ್ತ ಆಗ್ತದೆ. ಯಾಕಂದ್ರೆ ಸಂಪೂರ್ಣವಾಗಿ ದೇವಸ್ಥಾನವನ್ನ ಸರ್ಕಾರ ಕಬ್ಜಾ ತೆಗೆದುಕೊಳ್ಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಈ ರೀತಿಯಾದ ಪ್ರಾಧಿಕಾರ ಮಾಡ್ತಿದೆ ಅನ್ನುವಂಥದ್ದು ರಾಜ ಮನೆತನದವರ ಆರೋಪ. ಈಗ ಹೈಕೋರ್ಟ್ ನಲ್ಲಿರೋದ್ರಿಂದ ಸರ್ಕಾರ ಇದಕ್ಕೆ ಪ್ರತಿಕ್ರಿಯೆ ಕೊಡುತ್ತಾ ಇಲ್ವಾ ಅನ್ನುವಂಥದ್ದು ಕೂಡ ನೋಡ್ಬೇಕಾಗಿದೆ. ಆದ್ರೆ ದಸರಾ ಉದ್ಘಾಟನೆ ಹೆಸರಲ್ಲಿ ಬಾನು ಮುಷ್ತಾಕ್ ಅವರನ್ನ ಉದ್ಘಾಟಕರನ್ನಾಗಿ ಮಾಡಿಕೊಂಡಿದ್ದು ಒಂದು ಸಣ್ಣ ಮಟ್ಟದ ವಿವಾದ ಸೃಷ್ಟಿಯಾಗಿ ಈಗ ಪ್ರಾಧಿಕಾರದವರೆಗೂ ಕೂಡ ಬಂದಿರುವಂತಹದ್ದು. ರೆಹಮಾನ್. ಓಕೆ, ಥ್ಯಾಂಕ್ ಯು ಹರೀಶ್.